ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ.ವಿ. ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜನಗಣತಿ 2026-27 ಹೋಮ್ ಲಿಸ್ಟಿಂಗ್ ಆಪರೇಷನ್ಸ್, ಹೌಸ್ ಲಿಸ್ಟಿಂಗ್ ಆಪರೇಷನ್ಸ್ ಆ್ಯಪ್ ನಡೆಯಲ್ಲಿ ಜನರು ನಾವೇ ಸ್ವತಃ ಜನಗಣತಿ ಮಾಡಿಕೊಂಡು ಅಂದರೆ ಸೆಲ್ಫ್ ಇನಾಮರೇಷನ್ ಮಾಡಿಕೊಂಡು ಐಡಿಯನ್ನು ಪಡೆಯುವಂಥ ಸಂಪೂರ್ಣ ವಿಧಾನವನ್ನು ತಿಳಿಸಿದ್ದೇನೆ. ಇದಕ್ಕೆ ಸ್ವಯಂ ಗಣತಿ ಅವಧಿ ದಿನಾಂಕ 1/4/2020ರಿಂದ 15/4/2026 ಮಾತ್ರ ಇದೆ. ಹಾಗಾಗಿ ವಿದ್ಯಾವಂತರಾದ ನಾವೆಲ್ಲರೂ ಬೇಗ ಸ್ವಯಂ ಗಣತಿಯನ್ನು ಮಾಡಿಕೊಂಡು ಬಿಸಿಲಲ್ಲಿ ದಣಿದು ಬರುವಂತಹ ಗಣತಿದಾರರ ಹೊರೆಯನ್ನು ಸ್ವಲ್ಪವಾದರೂ ಕಡಿಮೆ ಮಾಡೋಣ. ಆದರೆ ಸ್ವಯಂ ಗಣತಿ ಮಾಡಿಕೊಂಡ ನಂತರ ಫೈನಲ್ ಸಬ್ಮಿಟ್ನಲ್ಲಿ ಜನರೇಟ್ ಆಗುವಂತಹ SEID ಅಂದರೆ ಸೆಲ್ಫ್ ಎನ್ಯುಮರೇಷನ್ ಐಡಿಯನ್ನು ತಪ್ಪದೇ ಬರೆದಿಟ್ಕೊಂಡು ಅಥವಾ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಮುಂದೆ ಗಣತಿಗೆ ನಿಮ್ಮ ಮನೆಗೆ ಬರುವಂತಹ ಗಣತಿದಾರರಿಗೆ ನೀಡುವುದನ್ನು ಮರಿಬೇಡಿ ಅಂತ ಹೇಳ್ತಾ, ಇಂತಹ ಸಾಕಷ್ಟು ಮಾಹಿತಿಗೆ ಎ.ವಿ. ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ ಸೆಲ್ಫ್ ಎನ್ಯುಮರೇಷನ್ ಅಂತ ಟೈಪ್ ಮಾಡಿ, ಕೆಳಗಡೆ ಬರ್ತಾ ಇದೆಯಲ್ಲ ಸೆಲ್ಫ್ ಎನ್ಯುಮರೇಷನ್ ಸೆನ್ಸಸ್ 2027 ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಫಸ್ಟ್ ಆಪ್ಷನ್ ಸೆಲ್ಫ್ ಎನ್ಯುಮರೇಷನ್ SC ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿಯ ಮೇನ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಸೆಲೆಕ್ಟ್ ಸ್ಟೇಟ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದಾಗ ಡೌನ್ ಆ್ಯರೋ ಮಾರ್ಕಲ್ಲಿ ಸೆಲೆಕ್ಟ್ A ನಿಂದ Z ವರೆಗೂ ನಮ್ಮ ಎಲ್ಲ ಸ್ಟೇಟ್ಗಳ ನೇಮ್ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಸ್ಟೇಟನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕೆಳಗಡೆ ಇರುವಂತಹ ಕ್ಯಾಪ್ಚಾವನ್ನು ಆ್ಯಸ್ ಇಟ್ ಈಸ್ ಎಂಟ್ರಿ ಮಾಡಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆಗ ವೆಲ್ಕಮ್ ಅಂತೇಳಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿಯ ಸ್ಟೇಟ್ ಆಲ್ರೆಡಿ ಫೆಚ್ ಆಗಿರುತ್ತೆ. HLO ಡೀಟೇಲ್ಸ್ ಲಾಗಿನಲ್ಲಿ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡನ್ನು ಇಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಮೊಬೈಲ್ ನಂಬರನ್ನು ಹಾಕಬೇಕು. ಇವೆರಡೂ ಕೂಡ ಸ್ಟಾರ್ ಮಾರ್ಕ್ ಇದ್ದಾವೆ ನೋಡಿ. ಇನ್ನು ಮುಂದೆ ಇರುವಂಥ ಪ್ರಶ್ನೆಗಳಲ್ಲಿ ಯಾವ್ಯಾವ ಸ್ಟಾರ್ ಮಾರ್ಕ್ ಇರ್ತಾವೋ ಅವು ಮ್ಯಾಂಡೇಟರಿ ಅಂತ, ಆ ಮಾಹಿತಿಯನ್ನು ನೀವು ಹಾಕಲೇಬೇಕು. ಇಮೇಲ್ ಅಡ್ರೆಸ್ ಆಪ್ಷನಲ್ ಇದೆ, ನಿಮಗೆ ಇದ್ದರೆ ಹಾಕ್ಬೋದು ಅಥವಾ ಇಲ್ಲ ಅಂದರೆ ಹಾಗೆ ಎಂಟಿ ಬಿಟ್ಟು ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಹೆಡ್ ಆಫ್ ದ ಹೌಸ್ ಹೋಲ್ಡ್ ಹಾಕುವಾಗ ಇನ್ನೊಂದು ಅಂಶವನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅದೇನಂತಂದರೆ ಅದು ಸೆಲೆಕ್ಟ್ ಮಾಡುವಾಗ ನಾವು ಯಾವುದೇ ಲಿಂಗ ಅಥವಾ ವಯಸ್ಸನ್ನು ಪರಿಗಣಿಸದೆ ಆ ಮನೆಯವರು ಯಾರು ಮುಖ್ಯಸ್ಥ ಅಂತ ಹೇಳ್ತಾರೋ ಮತ್ತು ಆ ಮನೆಯ ಜವಾಬ್ದಾರಿಗಳನ್ನು ಯಾರು ನಿಭಾಯಿಸ್ತಿದ್ದಾರೆ ಅಂತ ಹೇಳ್ತಾರೋ ಆ ಹೆಸರನ್ನು ನಾವಿಲ್ಲಿ ಕ್ಯಾಪಿಟಲ್ ಲೆಟರ್ಸಲ್ಲಿ ಟೈಪ್ ಮಾಡಬೇಕು. ಜೊತೆಗೆ ಒಂದು ಸಾರಿ ಹೆಡ್ ಆಫ್ ದ ಹೌಸ್ ಹೋಲ್ಡನ್ನು ಸೆಲೆಕ್ಟ್ ಮಾಡಿದಾಗ ಮುಂದೆ ಅದನ್ನು ಚೇಂಜ್ ಮಾಡಿ ಬೇರೆಯವ್ರ ಹೆಸರನ್ನು ಹಾಕಕ್ಕೆ ಬರಲ್ಲ. ಕೊನೆವರೆಗೂ ಅದೇ ಹೆಸರನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಈ ಎಲ್ಲ ಮಾಹಿತಿಯನ್ನು ಹಾಕಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಸಕ್ಸಸ್ ಅಂತೇಳಿ ನೀವು ಹಾಕಿರುವಂಥ ಮೊಬೈಲ್ ನಂಬರಿಗೆ OTP ಒಂದು ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಲ್ಯಾಂಗ್ವೇಜ್ ಸೆಲೆಕ್ಷನ್ ಆ್ಯಂಡ್ OTP ವೆರಿಫಿಕೇಷನ್ ಅಂತ ಬರುತ್ತೆ. ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತೇಳಿ ಅಲ್ಲಿ ಡ್ರಾಪ್ ಡೌನನ್ನು ಸೆಲೆಕ್ಟ್ ಮಾಡಿದಾಗ ಡ್ರಾಪ್ ಲಿಸ್ಟಲ್ಲಿ ಸಾಕಷ್ಟು ಲ್ಯಾಂಗ್ವೇಜಸ್ ಬರುತ್ತೆ. ಅದರಲ್ಲಿ ನಿಮಗೆ ಅನುಕೂಲವಾದಂಥ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ OTP ಬಂದಿರುತ್ತಲ್ಲ ಆ ನಿಮ್ಮ ಮೊಬೈಲ್ ನಂಬರ್ಗೆ OTPಯನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟ್ ನೇಮ್ ಬಂದಿರುತ್ತೆ. ಡಿಸ್ಟಿಕನ್ನು ಡ್ರಾಪ್ ಡೌನ್ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕೆಳಗಡೆ ಇರುವಂತಹ ಪಿನ್ ಕೋಡಲ್ಲಿ ನಿಮ್ಮ ಸ್ಥಳದ ನಿಮ್ಮ ಊರಿನ ಪಿನ್ ಕೋಡನ್ನು ಹಾಕಿ. ನೆಕ್ಸ್ಟ್ ವಿಲೇಜ್ ಅಥವಾ ಟೌನ್ ಲೊಕ್ಯಾಲಿಟಿಯನ್ನು ಕೂಡ ಹಾಕ್ಬೋದು, ಟೈಪ್ ಮಾಡಿ. ನಂತರ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ಆ ನಿಮ್ಮ ಟೌನ್ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಕೆಳಗಡೆ GPS ಮ್ಯಾಪಲ್ಲಿ ರೆಡ್ ಕಲರಲ್ಲಿ ಬಂದಿರುತ್ತಲ್ಲ ಅದು ನೀವು ಹಾಕಿರುವಂತಹ ವಿಲೇಜ್ ಟೌನನ್ನು ಡಿಸ್ಪ್ಲೇ ಮಾಡ್ತಿರುತ್ತೆ. ಅದನ್ನು 2 ಫಿಂಗರಿಂದ ಝೂಮ್ ಔಟ್ ಮಾಡಿಬಿಟ್ಟು ನಿಮ್ಮ ಮನೆಯ ಲೊಕ್ಯಾಲಿಟಿ ಯಾವುದು ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ಅಡ್ರೆಸ್ಸಲ್ಲಿ ಏನಂತಂದರೆ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡು ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ನೀವು ಝೂಮ್ ಮಾಡುವಾಗ ಅದನ್ನು ನೋಡ್ಕೊಂಡು ಬಿಟ್ಟು ಕರೆಕ್ಟ್ ನಿಮ್ಮ ಮನೆಯ ಅಡ್ರೆಸ್ ಅಂದರೆ ನಿಮ್ಮ ಮನೆಯ ಮೇಲೆ ಆ ರೆಡ್ ಮಾರ್ಕ್ ಬಂದಾಗ ಕನ್ಫರ್ಮ್ ಲೊಕೇಶನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಅಡ್ರೆಸ್ ರಿಸಾಲ್ಟ್ ಫಾರ್ ದ ಕರೆಂಟ್ ಮೇಕರ್ ಪೊಸಿಷನ್ ಅಂತ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಇರುವಂತಹ ಅದೇನಾದರೂ ತಪ್ಪಾಗಿದ್ದರೆ ರಿಸೆಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ನೀವು ರಿಸೆಟ್ ಮಾಡ್ಕೋಬೋದು. ಒಂದು ವೇಳೆ ಸರಿಯಾಗಿದೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಲೊಕೇಶನ್ ಅಂತೇಳಿ ನಿಮ್ಮ ಲೊಕೇಶನ್ನ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಬರುತ್ತೆ.
ಕನ್ಫರ್ಮ್ ಡೂ ಯು ವಾಂಟ್ ಟು ಕಂಟಿನ್ಯೂ ವಿತ್ ದ ಸೆಲೆಕ್ಟೆಡ್ ಲೊಕೇಶನ್ ಎಸ್ ಮೇಲೆ ಕ್ಲಿಕ್ ಮಾಡಿ ಸರಿಯಾಗಿದ್ದರೆ. ಆಗ ನೀವು ಸೆನ್ಸಸ್ ಹೌಸ್ ಡೀಟೇಲ್ಸನ್ನು ಹಾಕ್ತಾ ಹೋಗಬೇಕು. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು ಅಂತ ತೋರಿಸಿದ್ದೀನಿ. ಅದನ್ನೆಲ್ಲ ನಾನು ಈಗ ಮತ್ತೊಮ್ಮೆ ತೋರಿಸ್ತಾ ಇಲ್ಲ, ಎಲ್ಲ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಪ್ರಿಡಾಮಿನೆಂಟ್ ಮಟೀರಿಯಲ್ ಆಫ್ ದ ಫ್ಲೋರ್ ಆಫ್ ದ ಸೆನ್ಸಸ್ ಹೌಸು, ಈ ಮನೆಯದು ಫ್ಲೋರ್ ಟೈಲ್ಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಪ್ರಿಡಾಮಿನೆಂಟ್ ಮಟೀರಿಯಲ್ ಆಫ್ ವಾಲ್ ಆಫ್ ದ ಸೆನ್ಸಸ್ ಹೌಸ್ ಬರ್ಂಟ್ ಬ್ರಿಕ್ಕಿಂದ ಮಾಡಿದ್ದಾರೆ. ಪ್ರಿಡಾಮಿನೆಂಟ್ ಮಟೀರಿಯಲ್ ಆಫ್ ದ ರೂಫ್ ಆಫ್ ದ ಸೆನ್ಸಸ್ ಹೌಸ್ ಕಾಂಕ್ರೀಟಿಂದ ಇದೆ. ಕಂಡೀಷನ್ ಆಫ್ ದಿಸ್ ಹೌಸ್ ಗುಡ್ ಅಂತ ಇದೆ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ರೀಸೆಟ್ ಮತ್ತು ಬ್ಯಾಕ್ ಆಪ್ಷನ್ ಕೂಡ ಇರುತ್ತೆ. ನೀವು ತಪ್ಪಾಗಿದ್ದರೆ ಮತ್ತೆ ಬ್ಯಾಕ್ ಹೋಗ್ಬೋದು. ನಾನೀಗ ಆರ್ ಯು ವಾಂಟ್ ಟು ಕಂಟಿನ್ಯೂ ಅಂತ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ನೆಕ್ಸ್ಟ್ 3 to 6 ಕ್ವಶನರೀಸ್ ಬರುತ್ತೆ. ಇನ್ಫಾರ್ಮೇಷನ್ ರಿಲೇಟೆಡ್ ಟು ದ ಹೌಸ್ ಹೋಲ್ಡ್, ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ನಾರ್ಮಲಿ ರಿಸೈಡಿಂಗ್ ಇನ್ ದಿಸ್ ಹೌಸ್ ಹೋಲ್ಡು 4 ಜನ ಇರ್ತಾರೆ. ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಆಲ್ರೆಡಿ ಫೆಚಾಗಿ ಬಂದಿರುತ್ತೆ. ಆಮೇಲೆ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಚೂಸನ್ ಇನ್ ಲ್ಯಾಂಗ್ವೇಜ್ ಅದು ಕೂಡ ಬಂದಿರುತ್ತೆ, ಫೆಚಾಗಿರುತ್ತೆ. ಸೆಕ್ಸ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ SC ST ಅದರ್ಸಲ್ಲಿ ಆ ಮನೆಯ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಓನರ್ಶಿಪ್ ಸ್ಟೇಟಸ್ ಆಫ್ ದಿಸ್ ಹೌಸ್ ಓನ್ಡ್, ಸ್ವಂತ ಮನೆ ಇದೆ ಅದಕ್ಕೋಸ್ಕರ ಓನ್ಡ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಂಬರ್ ಆಫ್ ಡ್ವೆಲ್ಲಿಂಗ್ ರೂಮ್ಸು 3 ರೂಮ್ಸ್ ಇದ್ದಾವೆ, 3 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂಬರ್ ಆಫ್ ಮ್ಯಾರಿಡ್ ಕಪಲ್ಸ್ ಲಿವಿಂಗ್ ಇನ್ ದಿಸ್ ಹೌಸ್, 1 ಜೋಡಿ ಇದೆ, ಸೊ ಅದಕ್ಕೋಸ್ಕರ 1 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ವಾಂಟ್ ಟು ಕಂಟಿನ್ಯೂ ಅಂತ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಆಗ 4 to 6 ಮತ್ತು ಅಮ್ಯಾನಿಟೀಸ್ ಅವೈಲೇಬಲ್ ಇನ್ ದ ಹೌಸ್ ಹೋಲ್ಡ್ ಅಂತ ಬರುತ್ತೆ. ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಬೋರ್ವೆಲ್ ಇದೆ, ಬೋರ್ವೆಲನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅವೈಲೇಬಿಲಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಸೋರ್ಸು ವಿತಿನ್ ಪ್ರಿಮಿಸಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮೇನ್ ಸೋರ್ಸ್ ಆಫ್ ಲೈಟಿಂಗ್ ಎಲೆಕ್ಟ್ರಿಸಿಟಿ ಇದೆ. ಎಕ್ಸೆಸ್ ಟು ಲ್ಯಾಟ್ರಿನ್ ಇದೆ, ಎಕ್ಸ್ಕ್ಲೂಸಿವ್ಲಿ ಫಾರ್ ಹೌಸ್ ಹೋಲ್ಡ್ ಯೂಸ್ ಓನ್ಲಿ. ನೆಕ್ಸ್ಟ್ ಟೈಪ್ ಆಫ್ ಲ್ಯಾಟ್ರಿನ್, ಇದರಲ್ಲಿ ಈ 4ರಲ್ಲಿ ಯಾವುದಾದ್ರೂ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಕನೆಕ್ಟೆಡ್ ಟು ಸೆಪ್ಟಿಕ್ ಟ್ಯಾಂಪ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನು ವೇಸ್ಟ್ ವಾಟರ್ ಔಟ್ಲೆಟ್ ಕನೆಕ್ಟೆಡ್ ಟು ನಮ್ಮದು ನೋ ಡ್ರೈನೇಜ್ ಅಂತಿದೆ, ನೋ ಡ್ರೈನೇಜಿಗೆ ಹಾಕಿದ್ದೀನಿ. ಬಾತಿಂಗ್ ಫೆಸಿಲಿಟಿ ಬಾತ್ರೂಮ್ ಹಾಕಿದ್ದೀನಿ. ನೆಕ್ಸ್ಟ್ ಅವೈಲೇಬಿಲಿಟಿ ಆಫ್ ಕಿಚನ್ ಇದೆ, ಕಿಚನ್ ಒಳಗಡೆ LPGಯನ್ನು ಬಳಸ್ತೀವಿ, ಅದನ್ನು ಕ್ಲಿಕ್ ಮಾಡಿದ್ದೀನಿ. ಕುಕ್ಕಿಂಗ್ ಇನ್ಸೈಡ್ ಹೌಸ್ ಬಟ್ ನಾಟ್ ಇನ್ ಕಿಚನ್ ಅಂತಿದೆ. ಇವು ಯಾವನ್ನ ಹಾಕ್ಬೋದು, ಯಾವುದಾದ್ರೂ ಒಂದರಲ್ಲಿ ಮಾತ್ರ, ವಿತಿನ್ ಕಿಚನೋ ಅಥವಾ ನಾಟ್ ಇನ್ ಕಿಚನ್ನು ಓಪನ್ನೋ ಅಂತ ಒಂದರಲ್ಲಿ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮೇನ್ ಫ್ಯೂಯಲ್ ಯೂಸ್ಡ್ ಫಾರ್ ಕುಕ್ಕಿಂಗ್ LPG ಇದೆಲ್ಲವನ್ನು ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮೇಷನ್ಗೆ ಎಸ್ ಅಂತ ಕೊಡಿ. ನೆಕ್ಸ್ಟ್ ಈಗ ಅಸೆಟ್ಸ್ ಪೊಸೆಸ್ಡ್ ಬೈ ದ ಹೌಸ್ ಹೋಲ್ಡ್ ಅಂತ ಬರುತ್ತೆ. ರೇಡಿಯೋ ಟ್ರಾನ್ಸಿಸ್ಟರ್ ಏನಿದೆಯಲ್ಲ ಆನ್ ಮೊಬೈಲ್ ಸ್ಮಾರ್ಟ್ಫೋನಲ್ಲೇ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ನು ಟೆಲಿವಿಷನ್ ಅಂತ ಬಂದಿದೆಯಲ್ಲ ಅದರ್ DTH ಕನೆಕ್ಷನ್ ಇದೆ. ನೆಕ್ಸ್ಟ್ ಅಕ್ಸೆಸ್ ಟು ಇಂಟರ್ನೆಟ್ ಅಂತ ಇದೆಯಲ್ಲ ಅದು ಮೊಬೈಲ್ ಮತ್ತು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಇದೆ, ಅದಕ್ಕೆ ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಟೆಲಿಫೋನ್ ಮೊಬೈಲ್ ಸ್ಮಾರ್ಟ್ಫೋನ್ ಇದೆ, ಅದಕ್ಕೋಸ್ಕರ ಸ್ಮಾರ್ಟ್ಫೋನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಬೈಸಿಕಲ್ ಸ್ಕೂಟರ್ ಇದೆ, ಸೊ ಅದಕ್ಕೋಸ್ಕರ ಸ್ಕೂಟರನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಕಾರು ಜೀಪು ವ್ಯಾನು ಇಲ್ಲ, ನೋ ಮೇಲೆ ಕ್ಲಿಕ್ ಮಾಡ್ತೀನಿ. ಮೇನ್ ಸೀರಿಯಲ್ ಕನ್ಸ್ಯೂಮ್ಡ್ ಇನ್ ದ ಹೌಸ್ ಹೋಲ್ಡ್ ಅಕ್ಕಿಯನ್ನು ಜಾಸ್ತಿ ಯೂಸ್ ಮಾಡೋದು, ರೈಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಆಲ್ರೆಡಿ ಹಿಂದೆ ಹಾಕಿರ್ತೀರಲ್ಲ ಅದು ಡಿಫಾಲ್ಟ್ ಆಗಿ ಬಂದಿರುತ್ತೆ. ಇದೆಲ್ಲವನ್ನು ಹಾಕಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೋರ್ ವಾಂಟ್ ಟು ಕಂಟಿನ್ಯೂ ಅಂತ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿವರೆಗೂ ಹಾಕಿದಂಥ ಎಲ್ಲ ಪ್ರಶ್ನೆಗಳ ಪ್ರಿವ್ಯೂ ಬರುತ್ತೆ. ಅದಾದ ನಂತರ ಕೆಳಗಡೆ ಇರುವಂತಹ 3 ಆಪ್ಷನಲ್ಲಿ ಫೈನಲ್ ಸಬ್ಮಿಟ್ ಕೊಟ್ಟರೆ ನೀವು ಮತ್ತೆ ಈ ಮಾಹಿತಿಯನ್ನು ಏನು ಚೇಂಜ್ ಮಾಡಲು ಬರೋದಿಲ್ಲ. ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೊಟ್ಟರೆ ಅದು ಡ್ರಾಫ್ಟ್ ರೂಪದಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ನೀವು ಮುಂದೆ ಯಾವಾಗಾದರೂ ಓಪನ್ ಮಾಡಿ ಮತ್ತೊಮ್ಮೆ ಫೈನಲ್ ಸಬ್ಮಿಟ್ ಕೊಡ್ಬೋದಾಗುತ್ತೆ. ಬ್ಯಾಕ್ ಆ್ಯಂಡ್ ಕರೆಕ್ಟ್ ಅಂದರೆ ಈ ಪ್ರಿವ್ಯೂವಲ್ಲಿ ನೀವು ನೋಡಿದಾಗ ಏನಾದರೂ ತಪ್ಪಾಗಿ ಮಾಹಿತಿ ಹಾಕಿದರೆ ಬ್ಯಾಕ್ ಆ್ಯಂಡ್ ಕರೆಕ್ಟಲ್ಲಿ ಹೋಗಿ ನೀವು ಮತ್ತೆ ಕರೆಕ್ಷನನ್ನು ಮಾಡಿ ಸಬ್ಮಿಟನ್ನು ಕೊಡ್ಬೋದಾಗಿದೆ. ನಾನೀಗ ಇಲ್ಲಿ ಫೈನಲ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಫೈನಲ್ ಸಬ್ಮಿಟ್ಗೆ ಮತ್ತೊಂದು ಸಾರಿ ಪಾಪಪ್ ಮೆಸೇಜ್ ಆಫ್ಟರ್ ದಿಸ್ ಫೈನಲ್ ಸಬ್ಮಿಷನ್ ನೋ ಚೇಂಜಸ್ ಸಬ್ಮಿಟೆಡ್ ಅಂತ ಕೇಳುತ್ತೆ. ಆರ್ ಯು ಶೋರ್ ಅಂತ ಅಂದಾಗ ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ನಿಮ್ಮ ಮಾಹಿತಿ
ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಈ ರೀತಿ ಪಾಪಪ್ ಮೆಸೇಜ್ ಬರುತ್ತೆ. ನೆಕ್ಸ್ಟ್ ಸೆಲ್ಫ್ ಎನ್ಯುಮರೇಷನ್ ID ಅಂದರೆ SEID ಅಂತೇಳಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಇದನ್ನು ಸ್ಕ್ರೀನ್ಶಾಟ್ ಆದರೂ ತೆಗೆದಿಟ್ಕೊಳ್ರಿ ಅಥವಾ ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಳ್ಳಿ. ನಂತರ ಎನ್ಯುಮರೇಷನ್ಗೆ ಮನೆಗೆ ಗಣತಿಗೆ ಬಂದಂಥ ಗಣತಿದಾರರಿಗೆ ಈ ನಂಬರನ್ನು ನೀವು ಕೊಡಬೇಕಾಗುತ್ತೆ. ಈ ರೀತಿ ನಾವು ಸೆಲ್ಫ್ ಎನ್ಯುಮರೇಷನನ್ನು ಮಾಡ್ಕೊಳ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇಂತಹ ಸಾಕಷ್ಟು ಮಾಹಿತಿಯನ್ನು ಪಡೆಯಲು AV ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.